ಕಾಂಟ್ರಾಕ್ಟರ್ ಮತ್ತು ಕ್ರಷರ್ ಇಬ್ಬರ ಬಳಿಯೂ ಸರ್ಕಾರ ರಾಯಲ್ಟಿ ಸಂಗ್ರಹಿಸುತ್ತದೆ. ಇಂತಹ ದ್ವಿತೀಯ ನೀತಿಯಿಂದ ನಮಗೆ ನಷ್ಟವಾಗುತ್ತಿದೆ. 44A ಕಾಯ್ದೆಯನ್ನು ಸರ್ಕಾರ ಹಿಂದಕ್ಕೆ ಪಡೆದು ಒಂದೇ ನೀತಿ ಅನುಸರಿಸಲಿ ಎಂದು ಜಿಲ್ಲಾ ಕ್ಯಾರಿಯರ್ ಮತ್ತು ಕ್ರಷರ್ ಮಾಲೀಕರ ಸಂಘದ ಅಧ್ಯಕ್ಷ ಅಬ್ದುಲ್ ಮಜೀದ್ ಸರ್ಕಾರಕ್ಕೆ ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಂಧ್ರ, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಜಲ್ಲಿಗಳು ಬರುತ್ತಿವೆ. ಆದರೆ ಅವರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ತೆರಿಗೆ ಪಾವತಿಯಾಗುತ್ತಿಲ್ಲ. ಸರ್ಕಾರಕ್ಕೆ ಸಂದಾಯವಾಗಬೇಕಾದ ರಾಯಲ್ಟಿ ಎಲ್ಲ ಹೋಗಿದೆ. ಆದರೂ ನಮಗೆ ಕಿರುಕುಳ ನಿಂತಿಲ್ಲ. ಸಾಲ ತೀರಿಸಲಾಗದೆ ರೈತರು ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೋ ಅದೇ ರೀತಿ ಕ್ರಷರ್ ಅವರು ಆತ್ಮಹತ್ಯೆ ದಾರಿ ಹಿಡಿಯಬೇಕಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ 44A ಕಾಯ್ದೆಯನ್ನು ಹಿಂದಕ್ಕೆ ಪಡೆದು ನಮ್ಮನ್ನು ಕರೆಸಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಆಗಸ್ಟ್ 10ರ ನಂತರ ಕ್ರಷರ್ಗಳನ್ನು ನಿಲ್ಲಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಬ್ದುಲ್ ಮಜೀದ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಸದಸ್ಯರಾಗಿ ನಡೆಸಿದ DC ಸುರೇಶ್ ಬಾಬು ಅಂತ ನಮ್ಮ ಜಿಲ್ಲಾ ಕ್ರಷರ್ ಮತ್ತು ಕ್ವಾರೆ ಮಾಲೀಕ ಸಂಘದ ಅಧ್ಯಕ್ಷರಾದ ಮಾಜಿ ದಂಡರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯೋಗದ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತ ಕೋರ್ತಾ 861 ಕ್ರಷರ್ಗಳಿದ್ದಾವೆ. ಸುಮಾರು 10 ಲಕ್ಷವಿನ ಪ್ರಶ್ನೆ. ಕಾರಣ ಇಷ್ಟೇ, ಜಲ್ಲಿಕಲ್ಲು ಅನ್ನೋದು ಅವಶ್ಯಕ. ಇದನ್ನ ನಂಬಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರಾಜಧನ ಬಂದರೂ ಸಹ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನ್ ಬೇಕಾದ್ರೂ ಕೊಡ್ತೀವಿ, ಭೂಮಿ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ನೀರು ಫ್ರೀ ಕೊಡ್ತೀವಿ ಅಂತ ಇಲ್ಲಿ ಬದುಕ್ತ ನಮ್ಮ ಸಂಘದ ಸದಸ್ಯರಾದಂತಹ ಮತ್ತು ಕ್ರಷರ್ ಮಾಲೀಕರಾದಂತಹ ಸುರೇಶ್ ಬಾಬು ಅವರೇ, ಹಾಗೆ ವೇದಿಕೆ ಮೇಲೆ ಇರುವಂತಹ ಕ್ರಷರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ನಿರಂಜನ್ ಅವರೇ, ನಮ್ಮ ಅಶೋಕಣ್ಣ ಅವರೇ, ಮಲ್ಲಿಕಾರ್ಜುನ್, ಭಾರಿ ಒಂದು 100% ಅಷ್ಟು ಕಷ್ಟಪಟ್ಟು ಅಲ್ಪ ಪ್ರಾಫಿಟ್ ಅಲ್ಲಿ ನಾವು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ಯಮ ಇದೆಯಲ್ಲ, ಕಲ್ಲು, ಜಲ್ಲಿ, ಸ್ಯಾಂಡು ಇದೆಯಲ್ಲ, ಇದು ಎಸೆನ್ಷಿಯಲ್ ಕಮಾಡಿಟಿ, ಡೈಲಿ ಉಪಯೋಗಕ್ಕೆ ಬರೋ ಕಮಾಡಿಟಿ ಇದು. ಹಿಂಗೆ ರೋಟಿ ಕಪಡ ಮಕಾನ್ ಇದ್ದಂಗೆ, ರೋಟಿ ಇಲ್ದದ್ದು ಬದುಕಲ್ಲ, ಮಕಾನ್ ಇಲ್ದದ್ದು ಬದುಕಲ್ಲ. ಹಂಗಾಗಿ ನಾವು ಅಲ್ಪ ಪ್ರಾಫಿಟ್ ಅಲ್ಲಿ ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಸೇವೆ ಮಾಡ್ತೇವೆ. ನಾವೆಲ್ಲೂ ಬೇರೆ ಕಡೆ ಎಲ್ಲೂ ನಮ್ಮ ಇವನ್ ಹೊರ ರಾಜ್ಯಕ್ಕೂ ನಾವು ಕಳಿಸ್ತಿಲ್ಲ, ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಿಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನಾವು ರೋಡ್ಗಳಿಗಾಗ್ಲಿ, ಮನೆ ಕಟ್ಟಕ್ಕಾಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಲ್ಲದಕ್ಕೂ ನಾವು ಮುಂದೆ ನಿಂತ್ಕೊಂಡು ನಾವು ಮಾಡ್ತಿದ್ವಿ. ಅದು ಎಷ್ಟು ಕಷ್ಟಪಟ್ಟು, ಮತ್ತೆ ಸರ್ಕಾರದ ಹೊರೆ ನಾವು ತಗೊಂಡಿದ್ದೀವಿ. ಒಂದೊಂದು ಕ್ರಷರಿಂದ ಹೆಚ್ಚು ಕಮ್ಮಿ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಒಂದು 500 ಫ್ಯಾಮಿಲಿ, ಒಂದು 500 ಸಂಸಾರ ಬದುಕ್ತಾ ಇದೆ. ಈಗ ಟಿಪ್ಪರ್ ಮಾಲೀಕರಾಗ್ಲಿ, ಟಿಪ್ಪರ್ ಡ್ರೈವರ್ಗಳಾಗ್ಲಿ, ಟ್ರ್ಯಾಕ್ಟರ್ ಮಾಲೀಕರಾಗ್ಲಿ, ಟ್ರ್ಯಾಕ್ಟರ್ ಡ್ರೈವರ್ಗಳಾಗ್ಲಿ, ಮತ್ತೆ ನಮ್ಮ ಲೇಬರ್ಸ್, ಅವ್ರಿಗೆ ಸುರಕ್ಷಿತವಾಗಿ ನೋಡಿಕೊಂಡು ನಾವು ನಮ್ಮ ಉದ್ಯಮ ನಡೆಸ್ತಾ ಇದ್ದೀವಿ. ಆದ್ರೂ ಸರ್ಕಾರ ನಮ್ಮ ಮೇಲೆ ಗದ ಪ್ರಹಾರ ಮಾಡ್ತಾ ಇದೆ. ಈಗ ವರ್ಷ ಗೌರ್ಮೆಂಟ್ ಅವರು, ಅಂದ್ರೆ ಮೈನ್ಸೈಲ್ ಜಿಯಾಲಜಿ ಅವರು, ಜಿಯಾಲಜಿಸ್ಟ್ಗಳು ಬಂದು ನಮ್ಮ ಕ್ವಾರೆಗೆ ಅಳತೆ ಮಾಡಿ ಅಸೆಸ್ಮೆಂಟ್ ಮಾಡಿ ಆಡಿಟ್ ಮಾಡ್ತಿದ್ರು ಎಲ್ಲ ವರ್ಷ ಗಟ್ಟಲೆ. ನಮ್ಮ ಕ್ವಾರೆಗಳು ಎಲ್ಲಿಂದ ಸ್ಟಾರ್ಟ್ ಆಗಿದಾವೋ ಅಲ್ಲಿಂದನೂ ವರ್ಷ ಮಾಡಿ, ನಾವು ಇಷ್ಟು ಪ್ರೊಡಕ್ಷನ್ ಮಾಡಿದೀವಿ, ಇಷ್ಟು ಪ್ರೊಡಕ್ಷನ್ ನೀವು ದುಡ್ಡು ಕೊಟ್ಟಿದ್ದೀರಾ, ಇಷ್ಟು ರಾಯಲ್ಟಿ ತೆಗಿದ್ದೀರಾ ಅಂತ ಬಿಟ್ಟು ಅಸೆಸ್ಮೆಂಟ್ ಮಾಡಿ ಎವ್ರಿ ಇಯರ್, ಪ್ರತಿ ವರ್ಷನೂ ಅಸೆಸ್ಮೆಂಟ್ ಮಾಡಿ ಆಡಿಟ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಆದ್ರೂ ಈಗ ಸರ್ಕಾರ ಏನು ಮಾಡಿದೆ, 2006ರಿಂದ ಡ್ರೋನ್ ಆರಿಸಿ ನೀವು ಅಷ್ಟು ತೆಗ್ದಿದ್ದೀರಾ, ಇಷ್ಟು ತೆಗ್ದಿದ್ದೀರಾ ಅಂತ ಬಿಟ್ಟು ನಮ್ಮ ಮೇಲೆ ಪೆನಾಲ್ಟಿಗಳು ಹಾಕೋದು, ನಮ್ಮ ಮೇಲೆ ನ್ಯೂನತೆ ಹುಡ್ಕೋದು, ಅವೆಲ್ಲ ಮಾಡಿ ನಮಗ್ ಭಾರಿ ಹಿಂಸೆ ಮಾಡ್ತಾ ಇದ್ದಾರೆ. ಬರೋಣ, ಈಗ ತಾನೇ ಬಂದಿರೋ ನಮ್ಮ ವೆಂಕಟೇಶ್ ಸ್ವಾಗತ ಬಯಸ್ತೀನಿ. ಈಗ MMDR ಆಕ್ಟ್, ಇದು ಸೆಂಟ್ರಲ್ ಗವರ್ಮೆಂಟ್ ಮೇಜರ್ ಮಿನರಲ್ಸ್ ರೆಗ್ಯುಲೇಷನ್ ಆಕ್ಟ್ ಅಂತ 1957 ಅಲ್ಲಿ ಆಗಿದೆ ಮೇಜರ್ ಮಿನರಲ್ಸ್ಗೆ. ಅದರಲ್ಲಿ ಏನಿದೆ, ಯಾವ್ದನ್ನ ಒಂದು ನ್ಯೂನ್ಯತೆ, ಯಾವ್ದನ್ನ ಒಂದು
ವೈಲೇಷನ್ ಇದ್ರೆ 5 ಲಕ್ಷ ರೂಪಾಯಿ ಹೆಕ್ಟರ್ಗೆ ಫಿಕ್ಸ್ ಮಾಡಿ ಕ್ಲೋಸ್ ಮಾಡ್ರಿ ಅಂತ ಇದೆ MMR ಆರ್ಡರ್. ನಮ್ದು ಕರ್ನಾಟಕ ಮೈನರ್ ಮಿನರಲ್ಸ್ ರೆಗ್ಯುಲೇಷನ್ ಆಕ್ಟ್ 1994 ಅಲ್ಲಿ ಆಯ್ತು. 1994 ಅಲ್ಲಿ ಕನ್ಸೆಷನ್ ಅಂದ್ರೆ ಎಲ್ಲಾರ್ಗು ಸೆಂಟ್ರಲ್ ಗೌರ್ಮೆಂಟ್ ಏನೋ ಒಂದು ಕನ್ಸೆಷನ್ ಹಾಕಿ ನೀವು ಮಾಡ್ಕೊಳ್ರಿ, ನಿಮ್ ರಾಜ್ಯದಲ್ಲಿ ಏನೇನಾಗುತ್ತೆ ಎಲ್ಲ ನೋಡ್ಕೊಂಡು ನೀವು ಮಾಡ್ಕೊಡ್ರಿ ಅಂತ ಬಿಟ್ಟು 1994 ಅಲ್ಲಿ ಕನ್ಸೆಷನ್ ಆಕ್ಟ್ ಮಾಡ್ತು. ಅದರಲ್ಲಿ ಏನಿದೆ, ಪ್ರತಿ ವರ್ಷ ನೀವು ಆಡಿಟ್ ಮಾಡಿ, ಮೈನ್ಸ್ ಅಂಡ್ ಜಿಯಾಲಜಿ ಅವ್ರು ಆಡಿಟ್ ಮಾಡಿ ಏನ್ ಪ್ರೊಡಕ್ಷನ್ ಆಗಿರುತ್ತೆ, ಅವ್ರು ಎಷ್ಟು ಅಮೌಂಟ್ ಕಟ್ತಾರೆ ಅನ್ನೋದು ಫಿಕ್ಸ್ ಮಾಡಿಕೊಂಡು ನೀವು ಬರ್ರಿ ಅಂತ ಬಿಟ್ಟು ಅದರಲ್ಲಿ ಆ ರೂಲ್ಸ್ ಅಲ್ಲೇ ಇದೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾ ಇದಾರೆ, 2006 ತಗೊಂಡು 2023 ತಗೊಂಡಿದ್ದಾರೆ. ತಕ್ಕೊಂಡು ನಮ್ಗೆ ಅಷ್ಟು ಪೆನಾಲ್ಟಿ ಕಟ್ರಿ, ಇಷ್ಟು ಪೆನಾಲ್ಟಿ ಕಟ್ರಿ ಅಂತ ಹೇಳ್ಬಿಟ್ಟು ಈಗ ಮೊನ್ನೆ ತಾನೇ 44A ಒಂದು ರೂಲ್ ಮಾಡಿದ್ದಾರೆ. ಆ 44A ರೂಲ್ ಅಲ್ಲಿ ಕಸ್ತಾಕ್ನವರು ಅದೇ ಕರ್ನಾಟಕ ರಿಮೋಟ್ ಸೆನ್ಸಿಂಗ್ನವ್ರಿಗೆ ಡ್ರೋನ್ ಹಾರ್ಸಕ್ ಕೊಟ್ಟು, ಆ ಡ್ರೋನ್ ಅಲ್ಲಿ ವಾಲ್ಯೂಮ್ ಏನ್ ಬಂದಿದೆ ಅಂದ್ರೆ ಅಕ್ಕಪಕ್ಕದ್ದು ಅಲ್ಲಿ ಇಲ್ಲಿ, ಅದ್ರಲ್ಲಿ ಏನು ನಾವು ದುಡ್ಡು ಕಟ್ಟಿರೋದು ಯಾವ್ದು ಡಿಟೆಕ್ಟ್ ಮಾಡಿಲ್ಲ. ಮತ್ತೆ OB ಅಂತ ಬರುತ್ತೆ, ಮಣ್ಣು ತೆಗೆದಿರೋದು ಯಾವ್ದು ಡಿಟೆಕ್ಟ್ ಮಾಡಿಲ್ಲ. ನಾವು ರಾಯಲ್ಟಿ ಕಟ್ಟಿರೋದು ಯಾವ್ದು ಇದು ಮಾಡಿಲ್ಲ, ಡಿಟೆಕ್ಟ್ ಮಾಡಿಲ್ಲ. ಹಂಗೆ ಸುಮ್ನೆ ಅವ್ರು ಏನ್ ವಾಲ್ಯೂಮ್ ಕೊಟ್ರು ಆ ವಾಲ್ಯೂಮ್ ತಗೊಂಡ್ಬಂದು ಆಗ್ಬಿಟ್ಟು ನೋಡ್ರಿ ಇಷ್ಟು ಕಟ್ಬೇಕು ನೀವು ದುಡ್ಡು ಅಂತ ಹೇಳ್ಬಿಟ್ಟು ನಮ್ಗೆ ಗದಪ್ರಹಾರ ಮಾಡ್ತಿದ್ದಾರೆ. ಇಲ್ಲದ್ರೆ ಕ್ಲೋಸ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಗವರ್ಮೆಂಟ್ ಇಂದು ಪಾಲಿಸಿ ಏನಾಗ್ತಾ ಇದೆ, ಡ್ಯುಯಲ್ ಪಾಲಿಸಿ ಆಗಿದೆ. ಡ್ಯುಯಲ್ ಪಾಲಿಸಿ, ದ್ವಿಮುಖ ನೀತಿ ಏನಂದ್ರೆ, ಈಗ ನಮ್ ಕ್ರಷರ್ ಹತ್ರನೂ ರಾಯಲ್ಟಿ ಕಲೆಕ್ಟ್ ಮಾಡ್ತಾರೆ, ಹಾಗೆ ಕಾಂಟ್ರಾಕ್ಟರ್ಗಳು ಬಿಲ್ಲಲ್ಲೂ ಕಟ್ ಮಾಡ್ತಾರೆ. ಎಲ್ಲೂ ಯಾವ ಇದ್ರಲ್ಲೂ ಇಲ್ಲ ಈ ತರ ಟ್ಯಾಕ್ಸ್ 2 ಸರಿ ಕಲೆಕ್ಟ್ ಮಾಡೋ ಯಾವ ಸರ್ಕಾರದಲ್ಲೂ ಇಲ್ಲ. ಇದು ವಿರುದ್ಧವಾಗಿದೆ, ನಮ್ಮ ಇಲ್ಲಿಗಲ್ ಆಗಿದೆ. ಸರ್ಕಾರ ನೀತಿ ಏನ್ ಮಾಡಿದೆ, ಇಲ್ಲ ಕ್ರಷರ್ ಹತ್ರ ಕಲೆಕ್ಟ್ ಮಾಡ್ಲಿ, ಇಲ್ಲಿದ್ರೆ ಎಂಡ್ ಪಾಯಿಂಟ್ ಅಲ್ಲಿ ಎಂಡ್ ಯೂಸರ್ ಹತ್ರ ಕಲೆಕ್ಟ್ ಮಾಡ್ಲಿ. ಇವರು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ, ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.